T25ಗೆ ಸ್ವಾಗತ. ನಾನು ಮಧು ನಾಗರಾಜ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ ಅಂತ ಸೇನಾಪಡೆ ಹೇಳಿದೆ. ಈ ಬಗ್ಗೆ ಮಹತ್ವದ ಮಾಹಿತಿ ನೀಡಿರುವ ವಾಯುಸೇನೆ, ದೇಶದ ರಕ್ಷಣೆ ಹಿತಕ್ಕಾಗಿ ಆಪರೇಷನ್ ಸಿಂಧೂರ್ ನಡೆಸಲಾಗಿದೆ. ಸದ್ಯದ ಕಾರ್ಯಾಚರಣೆ ಎಲ್ಲವೂ ಯಶಸ್ವಿಯಾಗಿದೆ ಅಂತ ತಿಳಿಸಿದೆ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಪ್ರಧಾನಿ ಮೋದಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್, ಸಿಡಿಎಸ್ ಭೇಟಿ ನೀಡಿದ್ದಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ದೋವಲ್ ಸಿಡಿಎಸ್ ಭೇಟಿಗೆ ತೀವ್ರ ಕುತೂಹಲ ಕೆರಳಿಸಿದೆ. ಭಾರತ ಪಾಕಿಸ್ತಾನದ ನಡುವಿನ ಘರ್ಷಣೆ ಜೋರಾಗೇ ಇತ್ತು. ಆದರೆ ಅಮೆರಿಕ ಎರಡೂ ದೇಶಗಳೊಂದಿಗೆ ಮಾತುಕತೆ ನಡೆಸಿದೆ. ನಿನ್ನೆ ಸಂಜೆ 5 ಗಂಟೆ ವೇಳೆಗೆ ಕದನ ವಿರಾಮ ಘೋಷಿಸಿತ್ತು. ಇದಾದ ಜಸ್ಟ್ 3 ಗಂಟೆಯಲ್ಲೇ ಅಂದ್ರೆ ನಿನ್ನೆ ರಾತ್ರಿ 8 ಗಂಟೆ ವೇಳೆ ನೀಚ ಬುದ್ಧಿ ಬಿಡದ ಕುತಂತ್ರಿ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ. ಪಾಕಿಸ್ತಾನದ ಜೊತೆಗಿನ ಕದನ ವಿರಾಮಕ್ಕೆ ಭಾರತ ಷರತ್ತು ವಿಧಿಸಿದೆ. ಸಿಂಧೂ ನದಿ ನಿರ್ಬಂಧ ವಿಚಾರದಲ್ಲಿ ಬದಲಾವಣೆ ಇಲ್ಲ. ಸಿಂಧೂ ನದಿ ನೀರು ಸ್ಥಗಿತ ಮುಂದುವರಿಯಲಿದೆ. ಪಾಕ್ ಪ್ರಚೋದನೆ ಮಾಡಿದ್ರೆ ತಕ್ಕ ಉತ್ತರ ಕೊಡ್ತೇವೆ. ಉಗ್ರರ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಅಂತ ಭಾರತ ಷರತ್ತು ವಿಧಿಸಿದೆ. ಮೇ 12ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಯುದ್ಧಕ್ಕೆ ಗಡಿಯಲ್ಲಿ ನಿಂತು ಗುದ್ದಾಟಕ್ಕೆ ಬ್ರೇಕ್ ಬಿದ್ದಿದೆ. ಸಿಂಧೂ ನದಿ ಒಪ್ಪಂದ ಸೇರಿ ಹಲವು ಆರ್ಥಿಕ ನಿರ್ಬಂಧಗಳು ಮುಂದುವರಿಯುತ್ತಾ ಏನು ಅನ್ನೋದು ಅಂದೇ ಗೊತ್ತಾಗಲಿದೆ. ತಮ್ಮದೇ ಸರ್ಕಾರಕ್ಕೆ ಪಾಕಿಸ್ತಾನದ ಸೇನೆ ಸೆಡ್ಡು ಹೊಡೆದಿತ್ತು. ಭಾರತದ ಗಡಿಯೊಳಗೆ ಉಗ್ರರನ್ನ ಅಟ್ಟಲು ಪಾಕಿಸ್ತಾನ ಸೇನೆ ಕುತಂತ್ರ ಮಾಡಿತ್ತು. ಒಂದೆಡೆ ಗಡಿಯಲ್ಲಿ ಒಳನುಸುಳಲು ಉಗ್ರರು ಯತ್ನಿಸ್ತಾ ಇದ್ರೆ, ಮತ್ತೊಂದೆಡೆ ಸೇನೆಯು ನೂರಾರು ಡ್ರೋನ್ಗಳ ದಾಳಿ ನಡೆಸಿತ್ತು. ಉಗ್ರರಿಗೆ ಕವರ್ ಫೈರ್ ರೀತಿ ಪಾಕ್ ಸೇನೆ ಡ್ರೋನ್ ಹಾರಿಸಿದೆ. 4 ರಾಜ್ಯಗಳನ್ನ ಗುರಿಯಾಗಿಸಿ ಬದ್ಧ ವೈರಿ ದೇಶ ಡ್ರೋನ್ ದಾಳಿ ನಡೆಸ್ತಾ ಇದ್ದಂತೆ ಮೊದಲೇ ಅಲರ್ಟ್ ಆಗಿದ್ದ ಭಾರತ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿತು. ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್, ಪಂಜಾಬ್ನಲ್ಲಿ ಪಾಕ್ ಡ್ರೋನ್ ದಾಳಿ ನಡೆಸಿದ್ದು ಭಾರತ ಎಲ್ಲವನ್ನ ಹೊಡೆದುರುಳಿಸಿದೆ. ಭಾರತದ ಮುಕುಟ ಜಮ್ಮು ಕಾಶ್ಮೀರವನ್ನೇ ಗುರಿಯಾಗಿಸಿ ಪಾಕ್ ಡ್ರೋನ್ ಅಟ್ಯಾಕ್ ಮಾಡಿದೆ. 60 ನಿಮಿಷಗಳಲ್ಲಿ ಪಾಕಿಸ್ತಾನ 100 ಡ್ರೋನ್ ದಾಳಿ ನಡೆಸಿದೆ. ಅಖ್ನೂರ್, ರಜೌರಿ, ಉಧಂಪುರ್, ಆರ್ಎಸ್ಪುರ ಸೆಕ್ಟರ್ನಲ್ಲಿ ಶೆಲ್ ದಾಳಿ ನಡೆದಿದ್ದು ಜಮ್ಮು ಕಾಶ್ಮೀರ ಸಿಎಂ ಕೆಂಡ ಮಂಡಲರಾದ್ರು. ಕದನ ವಿರಾಮ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ರು. ಶ್ರೀನಗರದಲ್ಲಿ 4 ರಿಂದ 5 ಬಾರಿ ಸ್ಫೋಟ ಸಂಭವಿಸಿದ್ದು, ಲಾಲ್ ಚೌಕ್ನಲ್ಲಿ 11 ಡ್ರೋನ್ ಅಟ್ಯಾಕ್ ನಡೆದಿದೆ. ಶ್ರೀನಗರದತ್ತ 50 ಡ್ರೋನ್ಗಳು ನುಗ್ಗಿ ಬಂದಿದ್ದು ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಬಿಎಸ್ಎಫ್ ಯೋಧರು ಪಾಕ್ಗೆ ತಕ್ಕ ತಿರುಗೇಟನ್ನ ಕೊಟ್ಟಿದ್ದು ಎಲ್ಲಾ ಡ್ರೋನ್ಗಳನ್ನು ಸದೆಪಡೆದಿದ್ದಾರೆ. ಗುಜರಾತ್ನಲ್ಲಿ 12 ಡ್ರೋನ್ಗಳನ್ನು ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಕುಂಡ್ಲಾ, ಭುಜ್, ಕಚ್, ಲಖಿನಾದಲ್ಲಿ ದಾಳಿಗೆ ಯತ್ನಿಸಿದ ಪಾಕ್ಗೆ ಸೇನೆ ಪ್ರತ್ಯುತ್ತರ ಕೊಟ್ಟಿದೆ. ರಾಜಸ್ಥಾನದ ಜೈಸಲ್ಮೇರ್, ಬಾರ್ಮರ್ನಲ್ಲಿ ಡ್ರೋನ್ ದಾಳಿಗೆ ಯತ್ನ ನಡೆದಿದೆ. ಡ್ರೋನ್ಗಳು ನುಗ್ತಾ ಇದ್ದಂತೆ ಸೈರನ್ ಸದ್ದು ಮೊಳಗಿದ್ದು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ರಾಜಸ್ಥಾನದ ಬಾರ್ಮರ್ನಲ್ಲೂ ಪಾಕ್ ಶೆಲ್ ದಾಳಿ ನಡೆಸಿತ್ತು ಅನ್ನೋ ಅನುಮಾನ ಶುರುವಾಗಿದೆ. ಭುರ್ತಿಯಾ ಗ್ರಾಮದ ಜಮೀನಲ್ಲಿ ಶೆಲ್ನ ಬಿಡಿಭಾಗಗಳು ಪತ್ತೆಯಾಗಿದೆ. ಶೆಲ್ ಬಿಡಿಭಾಗ ವಶಕ್ಕೆ ಪಡೆದ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದಲ್ಲಿ ಭಾರೀ ನಷ್ಟಕ್ಕೆ ಕಾರಣವಾಗಿದೆ. ಭಾರತೀಯ ಸೇನೆ ಬ್ರಹ್ಮೋಸ್ ಕ್ಷಿಪಣಿಯಿಂದಲೇ ಪಾಕಿಸ್ತಾನದ ಚಾಕೋಬಾದ್, ಬೋಲಾರಿ ಸೇರಿದಂತೆ ಹಲವು ಏರ್ಬೇಸ್ಗಳು ಗುಡಿಸಾಗಿದೆ. ಬಲಭೀಮ ಬ್ರಹ್ಮೋಸ್ಗೆ ಬೆದರಿಗೆ ಪಾಕ್ ಕದನ ವಿರಾಮದ ಮೊರೆ ಹೋಗಿದೆ ಎನ್ನಲಾಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ದಾಳಿ ಮಾಡಲಾಗಿದೆ ಅಂತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಬ್ರಹ್ಮೋಸ್ ಕ್ಷಿಪಣಿ ಸಾಮರ್ಥ್ಯ ಏನೆಂದು ಪಾಕಿಸ್ತಾನಕ್ಕೆ ಕೇಳಿ, ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಸಾಮರ್ಥ್ಯ ಏನೆಂದು ಪಾಕ್ಗೆ ಅರಿವಾಗಿದೆ ಅಂದಿದ್ದಾರೆ. ಕದನ ವಿರಾಮದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಕಾಶ್ಮೀರ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇದೆ. ಜಮ್ಮು ಕಾಶ್ಮೀರದ ಸಮಸ್ಯೆ ಬಗೆಹರಿಸಲು ಸಿದ್ಧ. ಕಾಶ್ಮೀರದ ಸಮಸ್ಯೆ ಬಗ್ಗೆ ಚರ್ಚಿಸಲು ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಅಂತ ಬರೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಹಲವೆಡೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕಾರ್ಯಾಚರಣೆಗೆ ಇಳಿದಿದೆ. ಶ್ರೀನಗರ, ಶೋಫಿಯಾನ್, ಪುಲ್ವಾಮಾ, ರಜೌರಿ ಹಾಗೂ ಕುಪ್ವಾರಾದಲ್ಲಿ ಪರಿಶೀಲನೆ ನಡೆಸಿದೆ. ಉಗ್ರರು ಹಾಗೂ ಭಯೋತ್ಪಾದಕರಿಗೆ ಸಹಾಯ ಮಾಡಿದವರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಜಗತ್ತಿನ ಎದುರು ಹಸಿ ಸುಳ್ಳು ಹೇಳಿದ್ದಾರೆ. ನಿನ್ನೆ ರಾತ್ರಿ 11:30ಕ್ಕೆ ಪಾಕಿಸ್ತಾನವನ್ನು ಉದ್ದೇಶಿಸಿ ಮಾತನಾಡಿದ ಶೆಹಬಾಜ್ ಶರೀಫ್, ಇದು ನಮ್ಮ ರಾಜತಾಂತ್ರಿಕ ವಿಜಯ ಅಂತ ಘೋಷಿಸಿದ್ದಾರೆ. ಕಡಿಮೆ ಬೆಲೆಗೆ ಚಿನ್ನ ನೀಡುವುದಾಗಿ ವ್ಯಕ್ತಿಯೊಬ್ಬ 10 ಲಕ್ಷ ರೂಪಾಯಿ ವಂಚಿಸಿದ್ದಾನೆ. ಆಂಧ್ರದ ಶಿವರೆಡ್ಡಿಗೆ ತಿರುಪತಿ ನಕಲಿ ಚಿನ್ನ ನೀಡಿ ವಂಚಿಸಿದ್ದಾನೆ. ಸದ್ಯ ತೋರಣಗಲ್ ಪೊಲೀಸರು ಅಂತಪುರ ಗ್ರಾಮದ ತಿರುಪತಿಯನ್ನ ವಂದಿಸಿ 10 ಲಕ್ಷ ನಗದು ಹಣ ಜಪ್ತಿ ಮಾಡಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ತೆರಳುವಾಗ ಕೆಕೆ ಎಕ್ಸ್‌ಪ್ರೆಸ್ ರೈಲು ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಕಲಬುರಗಿಯ ವಾಡಿ ಜಂಕ್ಷನ್ ಬಳಿ ರೈಲ್ವೆ ಪೊಲೀಸರು ತೀವ್ರ ತಪಾಸಣೆ ನಡೆಸಿದ್ದಾರೆ. ಬಳಿಕ ಬೆದರಿಕೆ ಹಾಕಿದ್ದ ದೀಪಕ್ ಸಿಂಗ್ನನ್ನ ವಶಕ್ಕೆ ಪಡೆಯಲಾಗಿದೆ.
ಕೋಲಾರ ಜಿಲ್ಲೆಯಲ್ಲಿ ಕೆಲ ದುಷ್ಕರ್ಮಿಗಳು ಜಮೀನಿಗೆ ಹಾಕಿದ್ದ ತಂತಿ ಬೇಲಿ ನಾಶ ಮಾಡಿದ್ದಾರೆ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಮುಳಬಾಗಿಲು ತಾಲೂಕಿನ ಉತ್ತನೂರಿನಲ್ಲಿ ಈ ಕೃತ್ಯ ಎಸಗಲಾಗಿದೆ. ಕಮಲಮ್ಮ ಎಂಬಾಕೆ ಸತೀಶ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕುಡಿದ ಮತ್ತಲ್ಲಿ ಶುಕ್ರವಾರ ಸ್ನೇಹಿತನ ಹತ್ಯೆ ಮಾಡಿದ ಆರೋಪಿಯ ಬಂಧನವಾಗಿದೆ. ಬೆಂಗಳೂರಿನ ಮಡಿವಾಳ ಪೊಲೀಸರು ಇನ್ವಾಂಟ್ ರಾಜ್ಗೆ ಕೋಳ ತೊಡಿಸಿದ್ದಾರೆ. ಈ ಆರೋಪಿ ಶುಕ್ರವಾರ ರಾತ್ರಿ ಪಾರ್ಟಿ ಮಾಡುತ್ತಿದ್ದಾಗ ಮಾರ್ಟಿನ್ ಸೈಪನ್ನನ್ನ ಕೊಲೆ ಮಾಡಿದ್ದ. ಮಂಡ್ಯ ಜಿಲ್ಲೆಯಲ್ಲಿ ಪದ್ಮಶ್ರೀ ಪುರಸ್ಕೃತ ಕೃಷಿ ವಿಜ್ಞಾನಿ ಸುಬ್ಬಣ್ಣ ಅಯ್ಯಪ್ಪನ ಶವ ಪತ್ತೆಯಾಗಿದೆ. ಸುಬ್ಬಣ್ಣ ಮೇ 7ರಂದು ಮನೆಯಿಂದ ನಾಪತ್ತೆಯಾಗಿದ್ರು. ಇದೀಗ ಶ್ರೀರಂಗಪಟ್ಟಣದ ಸಾಯಿ ಆಶ್ರಮದ ಬಳಿ ಕಾವೇರಿ ನದಿಯಲ್ಲಿ ಶವ ಪತ್ತೆಯಾಗಿದೆ. ಟೆಲಿಗ್ರಾಮ್ ಆಪ್ನಲ್ಲಿ ಕೆಲಸ ಸಿಗುವ ಆಸೆಗೆ ಬಿದ್ದು ಯುವಕನೊಬ್ಬ 3.5 ಲಕ್ಷ ಕಳೆದುಕೊಂಡಿದ್ದಾನೆ. ಬೆಂಗಳೂರಿನ ಮಾದನಾಯಕನಹಳ್ಳಿಯ ಪರಮೇಶ್ ಮೋಸ ಹೋದ ಯುವಕ ರೇಟಿಂಗ್ ಜಾಬ್ ವಂಚನೆಗೆ ಸಿಲುಕಿದ್ದ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.